ನಮಸ್ಕಾರ ವಿದ್ಯಾರ್ಥಿಗಳೇ, ಬನ್ನಿ ಇವತ್ತಿನ ದಿವಸ ನಮ್ಮದು ಟ್ಯಾಲಿ ಕ್ಲಾಸನ್ನು ಪ್ರಾರಂಭಿಸೋಣ. ನಾವು ತಮ್ಮೆಲ್ಲರಿಗೂ ಬಸರಡಿ ಶಿಕ್ಷಣ ಸಂಸ್ಥೆ ವತಿಯಿಂದ ಸ್ವಾಗತ. ಕಳೆದ ಕ್ಲಾಸಿನಲ್ಲಿ ಎಕ್ಸಾಂಪಲ್ 2 ಲೆಜರ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ. ಇವತ್ತಿನ ದಿವಸ ಎಕ್ಸಾಂಪಲ್ 3 ಅನ್ನ ಕ್ರಿಯೇಟ್ ಮಾಡೋಣ. ನಾ ಈಗ ಆಲ್ರೆಡಿ ಒಂದು ಕಂಪ್ನಿಯನ್ನ ಕ್ರಿಯೇಟ್ ಮಾಡಿದ್ದೀನಿ, ಅದಕ್ಕೆ ಲೆಜರ್ 3 ಅಂತ ಹಾಕಿದ್ದೀನಿ. ನಮಗೆ ಇವತ್ತಿನ ಎಕ್ಸಾಂಪಲ್ಸ್ ಯಾವುದಂತ ನೋಡೋಣ. ಹಾಗಾದರೆ ನಮಗೆ 1 ಇಯರ್ದನ್ನು ನಾವು ಟ್ರಾನ್ಸಾಕ್ಷನ್ ಆಗಿರುವಂಥದ್ದು ನೋಡೋಣ. ಇಲ್ಲಿ ಟೋಟಲ್ ಡೆಬಿಟ್ ಸೈಡ್ 1,02,000 ಮತ್ತು ಕ್ರೆಡಿಟ್ ಕಡೆ 1,02,000 ಅದ. ಹಾಗಾದರೆ ಈ ಎಕ್ಸಾಂಪಲ್ ಒಳಗೆ ಏನೇನಿದೆ ನೋಡೋಣವಾ. ಇದು ನಾವು ಹೇಳ್ತಾ ಇರೋದು ಲೆಜರ್ಸ್ ಕ್ರಿಯೇಷನ್. ಕ್ಯಾಪಿಟಲ್ ಅಮೌಂಟ್ 30,000 ಅದ ಕ್ರೆಡಿಟ್ ಕಡೆ ಅದ. ಡ್ರಾಯಿಂಗ್ ಅಮೌಂಟ್ 5,000 ಅದ, ಅಂದರೆ 30,000 ಒಳಗೆ 5,000 ಡ್ರಾ ಮಾಡಿದ್ದಾರೆ. ಬಟ್ ಎರಡಕ್ಕೂ ಅಂಡರ್ ಕ್ಯಾಪಿಟಲ್ ಬರ್ತದೆ. ಸೊ ಹಾಗಾದರೆ ಇಲ್ಲಿ ಪರ್ಚೇಸ್ 40,000 ಅದ, ಕ್ಯಾರೇಜ್ ಇನ್ವರ್ಡ್ 5,000 ಅದ, ರಿಟರ್ನ್ ಔಟ್ವರ್ಡ್ 1,000 ಅದ, ಸೆಂಡ್ರಿ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ, ಇದು 800 ಅದ, ಬ್ಯಾಡ್ ಡೆಟ್ಸ್ ಅದ, ಇದು 300 ಅದ, ಸೇಲ್ಸ್ ಅದ, ಇದು 60,000 ಅದ, ಪೋಸ್ಟೇಜ್ ಅಂತ 200 ಅದ, ವೇಜಸ್ ಅದ 1,000 ಅದ. ಹಾಗೆ ಸೆಂಡ್ರಿ ಡೆಟರ್ಸ್ ಆ್ಯಂಡ್ ಸೆಂಡ್ರಿ ಕ್ರೆಡಿಟರ್ಸ್, ಫಸ್ಟ್ ಸೆಂಡ್ರಿ ಡೆಟರ್ಸು 10,500 ಅದ. ಅದೇ ರೀತಿ ಆ್ಯಂಡ್ ಅಂತ ಹಾಕಿದ್ದಾರೆ ಇಲ್ಲಿ ಮಿಡಲ್, ಅಂದರೆ ಇನ್ನೊಂದದ, ಇದು ಸೆಂಡ್ರಿ ಕ್ರೆಡಿಟರ್ಸ್, ಇದು 800 ಅದ. ಹಾಗೆ ಬಿಲ್ಸ್ ಪೇಯಬಲ್ ಅದ, ಈ ಬಿಲ್ಸ್ ಪೇಯಬಲ್ 3,000 ಅದ ಕ್ರೆಡಿಟ್ ಕಡೆ ಅದ. ಡಿಸ್ಕೌಂಟ್ ಅದ, ಡಿಸ್ಕೌಂಟ್ ಅಲೋ ಒಂದಂಗೆ ಅರ್ಥ, ಇದು ಡೆಬಿಟ್ ಸೈಡ್ ಅದ, ಇಲ್ಲಿ 500 ಅದ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅದ, ಇದು ಫಿಕ್ಸ್ಡ್ ಅಸೆಟ್ಸ್ ಆಗ್ತದೆ, ಇದು 18,000 ಅದ. ಅದೇ ರೀತಿ ಮಷಿನರಿ ಅದ, ಇದು ಫಿಕ್ಸ್ಡ್ ಅಸೆಟ್ಸ್ ಆಗ್ತದೆ, 7,500 ಡೆಬಿಟ್ ಸೈಡ್ ಅದ. ಹಾಗೆ ಸ್ಯಾಲ್ರಿ ಅಲೌನ್ಸ್ ಅದ, ಇದು 1,500 ಅದ. ಹಾಗೆ ಇನ್ವೆಸ್ಟ್ಮೆಂಟ್ ಅದ, ಇದು ಕೂಡ ಇನ್ವೆಸ್ಟ್ಮೆಂಟ್ ಆಗ್ತದೆ, ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅದ 18,000, ಮಷಿನರಿ 7,500, ಸ್ಯಾಲ್ರಿ ಅಲೋನ್ಸ್ 1,500 ಅದ, ಇನ್ವೆಸ್ಟ್ಮೆಂಟ್ ಅದ ರೀ 3,000 ಅದ, ಓಪನಿಂಗ್ ಸ್ಟಾಕ್ 13,200 ಅದ. ಹಾಗಾದರೆ ಡೆಬಿಟ್ ಸೈಡು 1,02,000, ಅದೇ ರೀತಿ ಇಷ್ಟು ಸಮ್ ಮಾಡಿದರೆ ಕ್ರೆಡಿಟ್ ಕಡೆದು 1,02,000 ಬರ್ತದೆ. ನಿಮ್ಗೆ ಈ ಅಡ್ಜಸ್ಟ್ಮೆಂಟನ್ನು ಮುಂದಿನ ಕ್ಲಾಸಲ್ಲಿ ಹೇಳಬೇಕಾಗ್ತದೆ. ಮೊದಲು ನಾವು ಲೆಜರ್ಸನ್ನು ಕ್ರಿಯೇಟ್ ಮಾಡೋದನ್ನು ಕಲಿಯೋಣ, ಆಮೇಲೆ ಅಡ್ಜಸ್ಟ್ಮೆಂಟನ್ನು ಹೇಳ್ತಾ ಹೋಗ್ತೀನಿ. ಇವಾಗಿನ ಕ್ಲಾಸನ್ನು ಟ್ಯಾಲಿಯಲ್ಲಿ ಸ್ಟಾರ್ಟ್ ಮಾಡೋಣವಾ. ಹಾಗಾದರೆ ನಾನು ಟ್ಯಾಲಿಯನ್ನು ಓಪನ್ ಮಾಡ್ತೀನಿ. ಟ್ಯಾಲಿ ಓಪನ್ ಮಾಡಿದ ನಂತರ ಈಗ ನಾವು ಒಂದು ಕಂಪ್ನಿಯನ್ನು ಕ್ರಿಯೇಟ್ ಮಾಡಿದ್ದೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಕರೆಂಟ್ ಪೀರಿಯಡ್ ಮತ್ತು ಕರೆಂಟ್ ಡೇಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಈಗ ನಾವು ಕಂಪ್ನಿ ಕ್ರಿಯೇಟ್ ಅಂತೇಳಿ ಆಗ್ಯದ ಆಲ್ರೆಡಿ. ನಾವೀಗ ಎಸ್ಕೇಪ್ ಪ್ರೆಸ್ ಮಾಡಿ ಟ್ಯಾಲಿಯನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ನಾವು ಈಗ ಅಕೌಂಟಿಂಗ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇ ರೀತಿ ಇಲ್ಲಿ ಲೆಜರ್ಸನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಈ ಲೆಜರ್ಸ್ ಒಳಗೆ ಕ್ರಿಯೇಟ್ ಲೆಜರ್ಸನ್ನು ಕ್ರಿಯೇಟ್ ಮಾಡೋಣವಾ. ಹಾಗಾದರೆ ಇದಕ್ಕಿಂತ ಮೊದಲು ನಾವು F11 ಫ್ಯೂಚರ್ಸ್ಗಳನ್ನು ಎಲ್ಲವನ್ನು ಇಟ್ಕೊಳ್ಳೋಣ. ಹಾಗಾದರೆ ನಾನು ಏನು ಪ್ರೆಸ್ ಮಾಡಿ ಎಲ್ಲವನ್ನು ನೋ ಇಡ್ತಿದ್ದೇನೆ. ಈ F11 ಫ್ಯೂಚರ್ಸ್ಗಳನ್ನು ನೋ ಅಂತ ಇರಲಿ. ಹಾಗಾದರೆ ನೋ. ಎಸ್, ಹಾಗಾದರೆ F11 ಫ್ಯೂಚರ್ಸನ್ನು ನೋ ಇಟ್ಟ ನಂತರ ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಈ ಲೆಜರ್ಸ್ಗಳನ್ನು ನಾವು ಎಂಟ್ರಿ ಮಾಡ್ತಾ ಹೋಗೋಣ. ಹಾಗಾದರೆ ಮೊದಲನೇದಾಗಿ ಯಾವುದಿದೆ? ಕ್ಯಾಪಿಟಲ್ ಇದೆ. ಕ್ಯಾಪಿಟಲ್ ಎಷ್ಟದ ರೀ? 30,000 ಅದ. ಹಾಗಾದರೆ ಕ್ಯಾಪಿಟಲ್ 30,000 ಅನ್ನು ಎಂಟ್ರಿ ಮಾಡೋಣ. ಹಾಗಾದರೆ ನಾವು ಈಗ ಕ್ಯಾಪಿಟಲ್, ಇಲ್ಲಿ ಕ್ಯಾಪಿಟಲ್ ಅಂಡರ್ ಬರ್ತದೆ. ಹಾಗಾದರೆ ಇದು 30,000ರಿಂದ ನಾವು 30,000 ಅನ್ನು ಎಂಟ್ರಿ ಮಾಡ್ತೀನಿ. ಹಾಗಾದರೆ 30,000 30,000 ಕ್ರೆಡಿಟ್ ಅದ, ಕ್ರೆಡಿಟ್ ಕಡೆ ಎಂಟ್ರಿ ಮಾಡ್ತೀನಿ.
ಹಾಗಾದ್ರೆ ನೆಕ್ಸ್ಟ್ ಒನ್ ಯಾವ್ದು ರೀ ಡ್ರಾಯಿಂಗ್ ಅದ. ಡ್ರಾಯಿಂಗ್ ಎಷ್ಟು ಅದ ರೀ 5000 ಅದ ಡೆಬಿಟ್ ಸೈಡ್ ಇರೋದ್ರಿಂದ ಅಂದರೆ ಕ್ಯಾಪಿಟಲ್ 30,000 ಒಳಗೆ 5000 ಅಮೌಂಟನ್ನು ತೆಗೆದುಕೊಂಡಿರ್ತಾರೆ, ಅದಕ್ಕೆ ಡ್ರಾಯಿಂಗ್ ಅಂತ ಹೇಳ್ತೀವಿ. ಅದನ್ನು ಕೂಡ ಎಂಟ್ರಿ ಮಾಡೋಣ. ಹಾಗಾದರೆ ಡ್ರಾಯಿಂಗ್ ಅಂತ ಇದೆ, ಇದು ಕ್ಯಾಪಿಟಲ್ ಬರ್ತದೆ. ಇಲ್ಲಿ ಅಮೌಂಟ್ 5000 ಅದ, ಇದು 5000 ಅನ್ನು ಎಂಟ್ರಿ ಮಾಡ್ತೀನಿ. ಇದು ಡೆಬಿಟ್ ಆಗ್ತದೆ, ಡೆಬಿಟ್ ಸೈಡ್ ಡೆಬಿಟ್ ಸೈಡನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಹಾಗಾದರೆ ನೆಕ್ಸ್ಟ್ ಪರ್ಚೇಸ್ ಅದ ರೀ. ಪರ್ಚೇಸ್ ಮೀನ್ಸ್ ನಾವು 40,000 ಪರ್ಚೇಸ್ ಮಾಡಿದ್ದೇವೆ. ಇಲ್ಲ ನಾವು ಏನು ಪರ್ಚೇಸ್ ಮಾಡ್ತೀವಿ ಅಂತಿಲ್ಲ, ಒಟ್ಟು ಟೋಟಲಿ ಆಗಿ ಪರ್ಚೇಸ್ ಅದ. ಈ ಪರ್ಚೇಸನ್ನು ಕೂಡ ನಾವು ಎಂಟ್ರಿ ಮಾಡೋಣ. ಪರ್ಚೇಸ್ ಇಲ್ಲಿ ಪರ್ಚೇಸ್ ಅಕೌಂಟ್ ಆಗ್ತದೆ. ಸೊ ಪರ್ಚೇಸನ್ನು ಎಂಟ್ರಿ ಮಾಡ್ತೀನಿ, ಪರ್ಚೇಸ್ ಅಕೌಂಟ್ ಬರ್ತದೆ. ನೋಡಿ ವಿದ್ಯಾರ್ಥಿಗಳಲ್ಲಿ ಪರ್ಚೇಸ್ ಅಂತ ಇಲ್ಲ. ಹಾಗಾದರೆ ಏನು ಮಾಡ್ಬೇಕಂತ ನೋಡೋಣವಾ. ನೋಡಿ 2ನೇಕ್ಕಿಲ್ಲ, 3ನೇದಿಲ್ಲ, 4ಇಲ್ಲ, ಹಾಗೆ ಕೆಳಗೆ ಬರ್ತಾ ಹೋದರೆ ಪರ್ಚೇಸ್ ಅಕೌಂಟ್ ಅದ. ಇಲ್ಲಿ ಪರ್ಚೇಸ್ ಅಕೌಂಟನ್ನು ನಾನು ಚೂಸ್ ಮಾಡ್ತೀನಿ. ಹಾಗಾದರೆ ಪರ್ಚೇಸ್ ಅಕೌಂಟ್ ಎಷ್ಟದ ರೀ 40,000. ಹೌದವಾ, ನೋಡೋಣವಾ. 40,000 ಅದ. ಹಾಗಾದರೆ ನಾನು ಇಲ್ಲಿ 40,000 ಎಂಟ್ರಿ ಮಾಡ್ತೇನೆ, ಡೆಬಿಟ್ ಸೈಡ್. ಆಮೇಲೆ ನಾವು ನೆಕ್ಸ್ಟ್ ಒನ್ನು ಕ್ಯಾರೇಜ್ ಇನ್ವರ್ಡ್ ಅಂತದ. ಕ್ಯಾರೇಜ್ ಇನ್ವರ್ಡನ್ನು ಎಂಟ್ರಿ ಮಾಡಬೇಕಾಗ್ತದೆ. ಹಾಗಾದರೆ ಕ್ಯಾರೇಜ್ ಇನ್ವರ್ಡನ್ನು ಎಂಟ್ರಿ ಮಾಡೋಣವಾ. ಕ್ಯಾರೇಜ್ ಇನ್ವರ್ಡ್. ಹಾಗಾದರೆ ಇದು ಕ್ಯಾರೇಜ್ ಇನ್ವರ್ಡು ಸೇಲ್ಸ್ ಅಕೌಂಟ್ ಆಗ್ತದೆ. ಇದನ್ನು ಸೇಲ್ಸ್ ಅಕೌಂಟ್ ಹಾಕ್ತೀನಿ. ಅದೇ ರೀತಿ ಅಮೌಂಟ್ ಕೂಡ ಎಂಟ್ರಿ ಮಾಡೋಣ. ಹಾಗಾದರೆ ಇದು 500 ಅದ, ಡೆಬಿಟ್ ಆಗಿರ್ತದೆ. ಅಂದರೆ ನಾವು ಮಟೀರಿಯಲ್ಸ್ ಸೇಲ್ ಆಗಿದ್ದನ್ನು ರಿಟರ್ನ್ ಆಗಿರ್ತದೆ, ಅದಕ್ಕೆ ನಾವು ಅಮೌಂಟ್ ಕೊಡಬೇಕಾಗಿರ್ತದೆ. 500 ರೂಪೀಸ್ ಅಮೌಂಟ್ ಕೊಟ್ಟಿವಿ, ಸೇಲ್ ಮಾಡಿದ ರಿಟರ್ನ್ ಆಗಿರೋದ್ರಿಂದ ಸೇಲ್ಸ್ ರಿಟರ್ನ್ ಅಂತಲೂ ಹೇಳ್ಬೋದು, ಕ್ಯಾರೇಜ್ ಇನ್ವರ್ಡ್ ಅಂತಲೂ ಹೇಳ್ಬೋದು. ಇದನ್ನು ಕೂಡ ನಾವು ಎಂಟ್ರಿ ಮಾಡ್ತೀನಿ. 500 ಅದ ರೀ, 500 ಹಾಕೋಣ. ಇದು ಯಾವಾಗ ಇದು ಕ್ರೆಡಿಟ್ ಇರ್ತದೆ, ಅದು ಡೆಬಿಟ್. ನಾವು ಅಮೌಂಟ್ ಕೊಟ್ಟಿರೋದ್ರಿಂದ ರಿಟರ್ನ್ ಆಗಿರೋದ್ರಿಂದ ನಾವು ಅಮೌಂಟ್ ಕೊಟ್ಟಿರ್ತೀವಿ, ಅದಕ್ಕೆ ಡೆಬಿಟ್ ಸೈಡ್ ಹಾಕ್ತಾ ಇದ್ದೀನಿ, ಅಂದರೆ ಎಂಟ್ರಿ ಮಾಡ್ತಾ ಇದ್ದೀನಿ. ಹಾಗೆ ರಿಟರ್ನ್ ಔಟ್ವರ್ಡ್ ನೋಡೋಣ್ರಿ. ರಿಟರ್ನ್ ಔಟ್ವರ್ಡ್ ಇದು ಪರ್ಚೇಸ್ ಅಕೌಂಟ್ ಆಗ್ತದೆ. ಇದು ಕೂಡ ಏನು ರಿಟರ್ನ್ ಅದೊಂದು ಅಮೌಂಟ್ ನಮ್ಮ ಕಡೆ ಬಂದಿರ್ತದೆ. ನಾವು ನಮಗೆ ಬಂದಂಥ ಡ್ಯಾಮೇಜ್ ಆಗಿದ್ದ ಅಮೌಂಟನ್ನು ನಾವು ಮಟೀರಿಯಲ್ಸ್ ಕೊಟ್ಟಿರ್ತೀವಿ, ನಮಗೆ ಅಮೌಂಟನ್ನು ಕೊಡ್ತಾರೆ 1000. ಅದು ರಿಟರ್ನ್ ಔಟ್ವರ್ಡ್ ಅಂತ ಹೇಳ್ತೀವಿ. ಹೌದವಾ, ನೋಡೋಣವಾ. ಈಗ ಹಾಗಾದರೆ ಸಾರಿ ವಿದ್ಯಾರ್ಥಿಗಳೇ, ಇಲ್ಲಿ ಕ್ಯಾರೇಜ್ ಇನ್ವರ್ಡು ಏನಾಗುತ್ತೆ ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತಾ. ನಾವು ಏನು ಮಾಡಿಬಿಟ್ಟಿದ್ದೀವಿ, ಪರ್ಚೇಸ್ ಅಕೌಂಟ್ ಒಳಗೆ ಹಾಕಿದ್ದೀವಿ. ಇಲ್ಲಿ ನಾವು ಚೇಂಜಸ್ ಮಾಡೋಣವಾ. ಹಾಗಾದರೆ ಹೇಗೆ ಚೇಂಜಸ್ ಮಾಡಬೇಕು, ಪೇಜ್ ಅಪ್ ಬಟನನ್ನು ಪ್ರೆಸ್ ಮಾಡ್ಕೊತ ಹೋಗೋಣ, ಪೇಜ್ ಡೌನ್ ಬಟನ್ ಪ್ರೆಸ್ ಮಾಡ್ಕೊತ ಹೋದರೂ ಕೂಡ ಸಿಗ್ತದೆ. ಇದು ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗೋದ್ರಿಂದ ನಾನು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ, ಇದು ಡೆಬಿಟ್ ಸೈಡ್ ಇರ್ತದೆ. ಓಕೆ, ಕ್ಯಾರೇಜ್. ಈಗ ನಮಗೆ ಇರೋದು ಯಾವುದು ರೀ, ರಿಟರ್ನ್ ಔಟ್ವರ್ಡ್. ಇದು ಪರ್ಚೇಸ್ ಅಕೌಂಟ್ ಆಗ್ತದೆ. ಇದನ್ನು ನಾವು ಏನು ಮಾಡ್ತೀವಿ ರೀ, ಪರ್ಚೇಸ್ ರಿಟರ್ನ್ ಒಳಗೆ ಬರೀಬೇಕಾಗ್ತದೆ, ಅದಕ್ಕೆ ರಿಟರ್ನ್ ಔಟ್ವರ್ಡ್ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಪರ್ಚೇಸ್ ರಿಟರ್ನ್ ಅಥವಾ ರಿಟರ್ನ್ ಔಟ್ವರ್ಡ್ ಅಂತ ಹೇಳ್ತೀನಿ. ರಿಟರ್ನ್ ಔಟ್ವರ್ಡ್ ಇದು ಪರ್ಚೇಸ್ ಅಕೌಂಟ್ ಆಗ್ತದೆ. ಈ ಪರ್ಚೇಸ್ ಅಕೌಂಟನ್ನು ಎಂಟ್ರಿ ಮಾಡೋಣ. ಪರ್ಚೇಸ್ ಅಕೌಂಟ್ ಎಂಟ್ರಿ ಮಾಡೋಣ. ಹಾಗಾದರೆ ಇದು ಅಮೌಂಟ್ ಎಷ್ಟಿತ್ತು ನೋಡಬೇಕಾದ್ರೆ 1000 ಅದ. ಹಾಗಾದರೆ ಈ 1000 ಎಂಟ್ರಿ ಮಾಡ್ತೀನಿ. ಇದು ಕ್ರೆಡಿಟ್ ಕಡೆ ಇರೋದ್ರಿಂದ ಕ್ರೆಡಿಟನ್ನು ಎಂಟ್ರಿ ಮಾಡ್ತೀನಿ. ಹೌದಾ. ನೆಕ್ಸ್ಟ್ ಯಾವುದದ ರೀ, ಸೆಂಡ್ರಿ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ, ಅದು 800 ಅದ. ಬ್ಯಾಡ್ ಡೆಟ್ಸ್ ಅದ, ಅದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ, 300 ಅದ. ಹಾಗಾದರೆ ಫಸ್ಟು ಸೆಂಡ್ರಿ ಎಕ್ಸ್ಪೆನ್ಸಸ್ ಹಾಕೋಣವಾ. ಸೆಂಡ್ರಿ ಎಕ್ಸ್ಪೆನ್ಸಸ್ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ, 800 ಅದ ರೀ. ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 800 ಇಂದ ಇದು 800 ಕೂಡ ಎಂಟ್ರಿ ಮಾಡ್ತೀನಿ. ಹೌದಾ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಅದ, ಬ್ಯಾಡ್ ಡೆಟ್ಸನ್ನು ಕೂಡ ಎಂಟ್ರಿ ಮಾಡೋಣ. ಹಾಗಾದರೆ ಬ್ಯಾಡ್ ಡೆಟ್ಸ್ ಎಲ್ಲಿದೆ ರೀ, 7 ನಂಬರ್. ಇದು ಬ್ಯಾಡ್ ಡೆಟ್ಸ್ ಅದ, ಈ ಬ್ಯಾಡ್ ಡೆಟ್ಸ್ ಕೂಡ ಎಂಟ್ರಿ ಮಾಡೋಣ. ಬ್ಯಾಡ್ ಡೆಟ್ಸ್ ಅದ, ಇದನ್ನು ಕೂಡ
ಎಂಟ್ರಿ ಮಾಡೋಣ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇದು ಕೂಡ 300 ಅದ, 300 ಅನ್ನು ಎಂಟ್ರಿ ಮಾಡೋಣ. ಹಾಗಾದರೆ ನೆಕ್ಸ್ಟ್ ಯಾವ್ದು ನೋಡೋಣವಾ? ನೆಕ್ಸ್ಟ್ ಇರೋದು ಸೇಲ್ಸ್ ಅದ. ಸೇಲ್ಸ್ ಎಷ್ಟು ಅದ ರೀ? 60,000 ಅದ. ನಂತರ ಪೋಸ್ಟೇಜ್ ಅದ, ಅದು 200 ಅದ. ಹಾಗಾದ್ರೆ ಸೇಲ್ಸ್ ಅನ್ನ ಎಂಟ್ರಿ ಮಾಡೋಣವಾ? ಸೇಲ್ಸ್ ಎಂಟ್ರಿ ಮಾಡ್ತೀನಿ. ಸೇಲ್ಸ್ ಅಕೌಂಟ್ ಆಗ್ತದ. ಇಲ್ಲಿ 60,000 ಅದ. ಈ 60,000 ಅನ್ನ ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ನಮಗೆ ಪೋಸ್ಟೇಜ್ ಅದ. ಈ ಪೋಸ್ಟೇಜ್ ಅನ್ನು ಕೂಡ ಎಂಟ್ರಿ ಮಾಡೋಣ. ಪೋಸ್ಟೇಜ್ ಅದ, ಈ ಪೋಸ್ಟೇಜ್ ಅನ್ನು ಎಂಟ್ರಿ ಮಾಡೋಣ. ಹಾಗಾದ್ರೆ ಪೋಸ್ಟೇಜ್ ಎಷ್ಟಿದೆ ರೀ? ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇರ್ತದೆ. ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅದ ರೀ. ಇದಕ್ಕೆ 200 ಅದ. ಈ 200 ಅನ್ನ ಎಂಟ್ರಿ ಮಾಡ್ತೀನಿ. ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ವಾ 200 ಅದಲ್ಲ ಅಂತೇಳಿ. 200 ಅದ. ಹಾಗಾದರೆ ನೆಕ್ಸ್ಟ್ ವೇಜಸ್ ಅದ. ವೇಜಸ್ ಎಷ್ಟದ ರೀ? 1000 ಅದ. ಹಾಗಾದರೆ ವೇಜಸ್ ಅನ್ನ ಎಂಟ್ರಿ ಮಾಡೋಣ. ವೇಜಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಎಂಟ್ರಿ ಮಾಡೋಣ. ಎಂಟ್ರಿ. ಹಾಗೆ ಇದೆಷ್ಟದ ರೀ? 1000 ಅದ. ಇದು ಡೈರೆಕ್ಟ್ ಎಕ್ಸ್ಪೆನ್ಸ್ 1000 ಅನ್ನ ಹಾಕಿದ್ವಿ. ಇನ್ ಕೇಸ್ ತಪ್ಪಾಗಿದ್ರು ಕೂಡ ನಾವು ಎಂಟ್ರಿ ಮಾಡಬಹುದು. ಇಲ್ಲಿ ಸೆಂಡ್ರಿ ಡೆಟರ್ಸ್ ಅಂಡ್ ಕ್ರೆಡಿಟರ್ಸ್ ಅಷ್ಟೇ ಅದ, ಅಂದ್ರೆ ಸೆಂಡ್ರಿ ಕ್ರೆಡಿಟರ್ಸ್ ಅಂತ ಅರ್ಥ. ಇಲ್ಲಿ ಸೆಂಡ್ರಿ ಡೆಟರ್ಸ್ ಎಷ್ಟಾಗ್ತದ ಅಂತಂದ್ರೆ 1000 ಇರ್ತದ. ಡೆಟರ್ಸ್ ಯಾವಾಗಿದ್ರು ಡೆಬಿಟ್ ಸೈಡ್ ಇರ್ತದ, ಕ್ರೆಡಿಟರ್ಸ್ ಯಾವಾಗಿದ್ರು ಕ್ರೆಡಿಟ್ ಕಡೆ ಇರ್ತದ. ಓಕೆ, ನಾವು ಫಸ್ಟ್ ಸೆಂಡ್ರಿ ಡೆಟರ್ಸ್ ಅಂಡ್ ಮತ್ತು 10,500 ಅನ್ನು ಹಾಕೋಣ. ಸೆಂಡ್ರಿ ಕ್ರೆಡಿಟರ್ಸ್ ಅನ್ನ 8,000 ಹಾಕೋಣ. ಹಾಗಾದ್ರೆ ಮೊದಲು ನಾವು ಸೆಂಡ್ರಿ ಡೆಟರ್ಸ್ ಅನ್ನ ಎಂಟ್ರಿ ಮಾಡುವ. ಹಾಗಾದ್ರೆ ಸೆಂಡ್ರಿ ಡೆಟರ್ಸ್ ಅನ್ನ ಎಂಟ್ರಿ ಮಾಡೋಣವಾ? ಸೆಂಡ್ರಿ ಡೆಟರ್ಸ್ ಎಂಟ್ರಿ ಮಾಡೋಣ. ಹಾಗಾದ್ರೆ ಅಂಡರ್ ಇಲ್ಲಿ ಎಸ್ ಪ್ರೆಸ್ ಮಾಡಿಬಿಟ್ರೆ ಬಂದ್ಬಿಡ್ತದೆ ಆಟೋಮೆಟಿಕ್ ಆಗಿ ಸೆಂಡ್ರಿ ಡೆಟರ್ಸ್. ಹಾಗಾದರೆ 10,500 ಇರೋದ್ರಿಂದ ನಾನು 10,500 ಅನ್ನ ಹಾಕ್ತೀನಿ. ಹಾಗಾದರೆ ನೋಡೋಣವಾ? 10,500 ಅದ. 10,500 ಹಾಕಿ ಡೆಬಿಟ್ ಸೈಡ್ ಬರ್ತದೆ, ಎಂಟ್ರಿ ಮಾಡೋಣ. ಹಾಗೆ ಈಗ ಸೆಂಡ್ರಿ ಕ್ರೆಡಿಟರ್ಸ್. ಹಾಗಾದ್ರೆ ಏನ್ರಿ? ಕ್ರೆಡಿಟರ್ಸ್. ಸೆಂಡ್ರಿ ಕ್ರೆಡಿಟರ್ಸ್ ಅನ್ನ ಸೆಂಡ್ರಿ ಕ್ರೆಡಿಟರ್ಸ್ ಒಳಗೆ ಹಾಕೋಣವಾ? ಇಲ್ಲಿ ಅಮೌಂಟು ಎಷ್ಟದ ರೀ? ಇವಾಗ 8,000 ಅದ. ಈ 8,000 ಅನ್ನ ಎಂಟ್ರಿ ಮಾಡೋಣ. ಹೌದಾ? ಹಾಗಾದ್ರೆ ಇದೆ 8,000 ಅನ್ನ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಅದ. ಬಿಲ್ಸ್ ಪೇಯಬಲ್ ಎಷ್ಟದ ರೀ? 3,000 ಅದ. ಹಾಗಾದ್ರೆ ನಾವು ಬಿಲ್ಸ್ ಪೇಯಬಲ್ ನ ಎಂಟ್ರಿ ಮಾಡೋಣವಾ? ಬಿಲ್ಸ್ ಪೇಯಬಲ್ ಎಷ್ಟಿದೆ ನೋಡೋಣ ಇನ್ನೊಂದು ಸಾರಿ. ಬಿಲ್ಸ್ ಪೇಯಬಲ್ ಓನ್ಲಿ 3,000 ಅದ ರೀ. ಎಷ್ಟದ ರೀ ಬಿಲ್ಸ್ ಪೇಯಬಲ್ ರೀ? ಇದು 3,000 ಅದ ಬಿಲ್ಸ್ ಪೇಯಬಲ್. ಈ ಬಿಲ್ಸ್ ಪೇಯಬಲ್ ಅನ್ನ ಎಂಟ್ರಿ ಮಾಡೋಣ. ಹಾಗಾದರೆ ನಾವು ಬಿಲ್ಸ್ ಪೇಯಬಲ್ ಅನ್ನ ಎಂಟ್ರಿ ಮಾಡೋಣ. ಬಿಲ್ಸ್ ಪೇಯಬಲ್. ಹೌದವಾ? ಹಾಗಾದರೆ ಇದರ ಅಂಡರ್ ಏನು ಬರ್ತದೆ ಹೇಳಿ ನೋಡೋಣ. ಬಿಲ್ಸ್ ಪೇಯಬಲ್ ಕರೆಂಟ್ ಲಿಯಾಬಿಲಿಟಿ ಬರ್ತದೆ. ಇಲ್ಲಿ ನಾವು ಅಪ್ ಮಾರ್ಕ್ ಸಿ ಒಳಗೆ ಬರ್ತದೆ, ಕರೆಂಟ್ ಸಿ ಬರ್ತದೆ. ಅಪ್ ಮಾರ್ಕ್ ಹೋದ್ರೂ ಬರ್ತದೆ ಕರೆಂಟ್ ಲಿಯಾಬಿಲಿಟಿ. ಅಪ್ ಮಾರ್ಕ್ ಪ್ರೆಸ್ ಮಾಡ್ಕೊಂತ ಹೋದೆ ಅಂತ. ಹಾಗಾದರೆ ಬಿಲ್ಸ್ ಪೇಯಬಲ್ ಎಷ್ಟದ ರೀ? ಅಮೌಂಟ್ ಅನ್ನು ನೋಡೋಣವಾ? 3,000 ಅದ. ಈ 3,000 ಅನ್ನ ಎಂಟ್ರಿ ಮಾಡ್ತೀನಿ. ಓಕೆ, ಬಿಲ್ಸ್ ಪೇಯಬಲ್ ಆಯ್ತು. ನೆಕ್ಸ್ಟ್ ಯಾವುದದ ನೋಡೋಣವಾ? ಈಗ ನೆಕ್ಸ್ಟ್ ಡಿಸ್ಕೌಂಟ್ ಅದ. ಡಿಸ್ಕೌಂಟ್ ಎದರ ಮೇಲೆ ಅದ ಅಂತ ಡೆಬಿಟ್ ಸೈಡ್ ಅಂದ್ರೆ 500 ರೂಪಾಯಿ ಲಾಸ್ ಆಗಿದೆ, ಡಿಸ್ಕೌಂಟ್ ಆಗಿ ಕೊಟ್ಟೇವೆ ನಾವು. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು 2,000 ರೂಪಾಯಿ ಕೊಡೋದಿತ್ತಂದ್ರೆ 1,500 ಕೊಡ್ತೀನಿ. ಇಲ್ಲಿ ನಮಗೆ 500 ರುಪೀಸ್ ಲೆಸ್ ಆಗಿರ್ತದೆ. ಈ ಥರನೂ ಇರ್ಬೋದು ಅಥವಾ ಬೇರೆ ಬೇರೆ ಥರನೂ ಇರ್ಬೋದು. ಆದರೆ ನಮಗೆ ಮಾತ್ರ ಇಲ್ಲಿ ಡಿಸ್ಕೌಂಟ್ ಅಂತದ. ನಾನಿಲ್ಲಿ ಡಿಸ್ಕೌಂಟ್ ಅಲ್ಲೋ ಅಂತ ಹಾಕ್ತೀನಿ ಅಥವಾ ಡಿಸ್ಕೌಂಟ್ ಅಂತ ಕೂಡ ಹಾಕ್ಬೋದು ಅಂತ ಹೇಳ್ತೀನಿ. ಹೌದಾ? ಹಾಗಾದರೆ ಡಿಸ್ಕೌಂಟ್ ಅಲ್ಲೋ ಅಂತ ಬರೆದಿರ್ತೀನಿ. ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹಾಕಿರ್ತೀನಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್
ಇರೋದು ಅಮೌಂಟು 500 ಅದ. ಈ 500 ಎಂಟ್ರಿ ಮಾಡ್ತೇನೆ. ಹೌದು 500 ಅದಲ್ರಿ, ಈ 500 ನಾನು ಎಂಟ್ರಿ ಮಾಡ್ತೇನೆ. ಹಾಗಾದರೆ ನೆಕ್ಸ್ಟ್ ಏನಂತ ನೋಡೋಣವಾ. ಡಿಸ್ಕೌಂಟ್ ಆಯಿತು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅದ 18,000 ಅದ ರೀ. ಮಷಿನರಿ ಅದ ಇದು 7,500 ಅದ. ಎರಡಕ್ಕೂ ಫಿಕ್ಸ್ಡ್ ಅಸೆಟ್ಸ್ ಆಗ್ತದ. ಫಸ್ಟ್ ನಾನು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗನ್ನು ಎಂಟ್ರಿ ಮಾಡ್ತೀನಿ. ಹಾಗಾದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗನ್ನು ಎಂಟ್ರಿ ಮಾಡೋಣವಾ. ಈ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಫಿಕ್ಸ್ಡ್ ಅಸೆಟ್ಸ್ ಆಗಿರ್ತದೆ. ಇದನ್ನು ಕೂಡ ನಾವು ಈಗ ಎಂಟ್ರಿ ಮಾಡೋಣ. ಹಾಗಾದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕೂಡ ಫಿಕ್ಸ್ಡ್ ಅಸೆಟ್ಸ್ ಆಗಿರೋದ್ರಿಂದ ನಾನು ಅದನ್ನು ಏನು ಮಾಡ್ತೀನಿ, ಒಂದು ಸಾರಿ ನಾವು ಅಂಡರ್ ಒಳಗೆ ನಾವು ಏನಾದರೂ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ತೊಗೊಂಡ್ರೆ ಕಂಟಿನ್ಯೂ ಅದೇ ಇರ್ತದೆ ನಾವು ಚೇಂಜ್ ಮಾಡೋವರೆಗೂ. ಯಾವ್ದು ಏನು ಚೇಂಜ್ ಮಾಡೋಂತ ಅರ್ಥ ಆಗಲಿಲ್ಲ ಅಂದರೆ ನೋಡಿರಿ, ಈಗ ನಾನು ಎಂಟ್ರಿ ಮಾಡ್ತೀನಿ. ಈ ಎಂಟ್ರಿ ಮಾಡಿದಾಗ ಇಲ್ಲಿ ಒಂದು ಸಾರಿ ನಾವು ಫಿಕ್ಸ್ಡ್ ಅಸೆಟ್ಸ್ ತೊಗೊಂಡಿವಿ ಅಂದರೆ ನಮಗೆ ಕಂಟಿನ್ಯೂ ಅದೇ ಇರ್ತದೆ. ನೆಕ್ಸ್ಟ್ ಏನಾದರೂ ಅಂಡರ್ ಚೇಂಜ್ ಆದಷ್ಟು ನಾವು ಚೇಂಜ್ ಮಾಡ್ಕೋಬೇಕಾಗ್ತದೆ. ಇಲ್ಲಾಂದರೆ ಹಾಗೆ ಎಂಟರ್ ಪ್ರೆಸ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ 18,000 ಅದ. 18,000 ಎಂಟ್ರಿ ಮಾಡ್ತೀನಿ ಡೆಬಿಟು. ಆಮೇಲೆ ಮಷಿನರಿ ಅದ, ಮಷಿನರಿ ಎಂಟ್ರಿ ಮಾಡಿದೆ. ನೋಡಿ ಈ ಚೇಂಜ್ ಆಗಿಲ್ಲ, ಇದು ಯಾವುದು ಫಿಕ್ಸ್ಡ್ ಅಸೆಟ್ಸ್ ಆಗಿನೇ ಉಳಿದದ. ಇಲ್ಲಿ ನಾನೀಗ ಫಿಕ್ಸ್ಡ್ ಅಸೆಟ್ಸ್ನ ಇರ್ತದೆ. ಇದೇ ರೀತಿ ಹೇಳಿದೆ ನಾನು ನಿಮಗೆ. ಇಲ್ಲಿ ಎಷ್ಟದ ರೀ ನೋಡೋಣ ನಾವೀಗ. ಯಾವುದು ಮಷಿನರಿ 7,500 ಅದ. ನಾವು 7,500 ಎಂಟ್ರಿ ಮಾಡ್ತೀವಿ. ಡೆಬಿಟ್ ಆಗಿರ್ತದೆ. ಹಾಗಾದ್ರೆ ನೆಕ್ಸ್ಟ್ ಏನದ ರೀ, ಸ್ಯಾಲ್ರಿ ಅಲೋನ್ಸ್ ಅದ. ಹಾಗಾದರೆ ಸ್ಯಾಲ್ರಿ ಅಲೋನ್ಸ್ ಏನಾಗ್ತದೆ ನೋಡೋಣ. ಸ್ಯಾಲ್ರಿ ಅಲೋನ್ಸನ್ನು ಕೂಡ ನಾವು ಎಂಟ್ರಿದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅದ. ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸನ್ನು ಎಂಟ್ರಿ ಮಾಡಬೇಕಾಗ್ತದೆ ಇದರ ಅಂಡರ್ ಒಳಗೆ. ಹಾಗೆ ನೋಡೋಣ. ಕ್ರಿಯೇಟ್ ಸ್ಯಾಲ್ರಿ ಅಲೋನ್ಸ್. ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅದ ರೀ. ಈ ಇಂಡೈರೆಕ್ಟ್ ಎಕ್ಸ್ಪೆನ್ಸನ್ನು ಎಂಟ್ರಿ ಮಾಡೋಣ. ಇಲ್ಲಿ ಅಮೌಂಟ್ನ ಸರಿಯಾಗಿ ನೋಡ್ತಾ ಇಲ್ಲ ನೋಡಿ. ಎಷ್ಟಿದೆ 1,500 ಅದ. ಇಲ್ಲಿ 1,500 ಎಂಟ್ರಿ ಮಾಡ್ತೇನೆ. ಕಂಪ್ಲೀಟ್. ಹಾಗಾದರೆ ಇನ್ನು ಎಷ್ಟು ಉಳಿದು ನೋಡೋಣವಾ. ಇನ್ನು ಎರಡು ಅದಾವೆ. ಒಂದು ಇನ್ವೆಸ್ಟ್ಮೆಂಟು, ಇನ್ನೊಂದು ಓಪನಿಂಗ್ ಸ್ಟಾಕ್. ಹಾಗಾದರೆ ಇನ್ವೆಸ್ಟ್ಮೆಂಟು 3,000 ಅದ. ಈ 13,200 ಓಪನಿಂಗ್ ಸ್ಟಾಕ್ ಅದ. ಹಾಗಾದರೆ ಇನ್ವೆಸ್ಟ್ಮೆಂಟ್ ನಾವು ಎಂಟ್ರಿ ಮಾಡೋಣವಾ. ಇನ್ವೆಸ್ಟ್ಮೆಂಟ್ ಎಂಟ್ರಿ ಮಾಡೋಣ. ಹಾಗಾದರೆ ಇನ್ವೆಸ್ಟ್ಮೆಂಟನ್ನು ಎಂಟ್ರಿ ಮಾಡ್ತೀನಿ. ಇದು ಇನ್ವೆಸ್ಟ್ಮೆಂಟ್ ಒಳಗೆ ಇರ್ತದೆ. ಸೊ ಇನ್ವೆಸ್ಟ್ಮೆಂಟ್ ಹಾಕ್ತೀನಿ. ಇದು ಎಷ್ಟಿದೆ ನೋಡೋಣವಾ. ಇನ್ವೆಸ್ಟ್ಮೆಂಟು 3,000 ಅದ. ಈ 3,000 ನಾನು ಎಂಟ್ರಿ ಮಾಡ್ತೀನಿ. ಕೊನೆಯದಾಗಿ ನಮ್ಗೆ ಉಳಿದು ಓಪನಿಂಗ್ ಸ್ಟಾಕ್. ಹಾಗಾದರೆ ಓಪನಿಂಗ್ ಸ್ಟಾಕ್ ಎಷ್ಟದ ನೋಡೋಣವಾ. 13,200 ಅದ. ಹಾಗಾದರೆ ನಾನು ಇನ್ವೆಸ್ಟ್ಮೆಂಟನ್ನು 13,200 ಓಪನಿಂಗ್ ಸ್ಟಾಕ್ 13,200 ಅದ. ಓಪನಿಂಗ್ ಸ್ಟಾಕ್ ಇನ್ ಹ್ಯಾಂಡ್ ಆಗ್ತದೆ. ಈ ಸ್ಟಾಕ್ ಇನ್ ಹ್ಯಾಂಡನ್ನು ಎಂಟ್ರಿ ಮಾಡ್ಕೋತೀನಿ. ಇಲ್ಲಿ 13,200 ಅದ. 13,200 ಎಂಟ್ರಿ ಮಾಡ್ತೀನಿ. ಹಾಗಾದರೆ ನಾವು ಪ್ರಥಮವಾಗಿಯೇ F11 ಏನ್ರಿ, F11